ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಸಂಜೆಯ ರಾಜ ಧೃತರಾಷ್ಟ್ರನಿಗೆ ಭೀಷ್ಮರ ಮುಖದಿಂದ ಹೇಳಲ್ಪಟ್ಟಿರುವಂಥ ಶ್ರೀಕೃಷ್ಣನ ಮಹಿಮೆಯನ್ನು ಹೇಳೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಷ್ಮರು ಬ್ರಹ್ಮದೇವ ಭಗವಂತನನ್ನ ಸ್ಮರಣೆ ಅಥವಾ ಅವನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಅವನ ಗುಣಗಾನವನ್ನು ಮಾಡ್ತಾ ಇರೋದನ್ನ ತಿಳ್ಕೊಂಡ್ವಿ. ಏನು ಹೇಳ್ತಾ ಇದ್ದ? ನೀವು ಸಂಪೂರ್ಣ ಜೀವಿಗಳ ಆದಿಕಾರಣ ಮತ್ತೆ ಲೋಕತತ್ವದ ಸ್ವಾಮಿ, ಭೂತ ಭಾವನನೇ ನಿನಗೆ ಜಯವಾಗಲಿ. ನೀವು ಸ್ವಯಂಭೂ, ನಿಮ್ಮ ಸೌಭಾಗ್ಯ ತುಂಬಾನೇ ಮಹತ್ತರವಾಗಿರುವಂಥದ್ದು. ನೀವು ಈ ಕಲ್ಪದ ಸಂಹಾರವನ್ನು ಮಾಡುವಂಥವರು, ವಿಶುದ್ಧ ಪರಬ್ರಹ್ಮ. ಧ್ಯಾನ ಮಾಡೋದ್ರಿಂದ ಅಂತಃಕರಣದಲ್ಲಿ ಆವಿರ್ಭಾವವಾಗುತ್ತೆ. ನೀವು ಜೀವಿಗಳ ಪ್ರಿಯತಮ ಮತ್ತೆ ಪರಬ್ರಹ್ಮರಾಗಿದ್ದೀರಾ, ನಿಮಗೆ ಜಯವಾಗಲಿ. ನೀವು ಸ್ವಭಾವತಃ ಸಂಸಾರದ ಸೃಷ್ಟಿಯಲ್ಲಿ ಪ್ರವೃತ್ತರಾಗ್ತೀರಾ. ಅಂದರೆ ನೀವು ಯಾವಾಗಲೂ ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡೋದ್ರಲ್ಲಿ ನೀವು ಪ್ರವೃತ್ತರಾಗಿರ್ತೀರಾ. ನೀವೇ ಸಂಪೂರ್ಣ ಕಾಮನೆಗಳ ಸ್ವಾಮಿ ಪರಮೇಶ್ವರ. ಅಮೃತತ್ವದ ಉತ್ಪತ್ತಿಯ ಸ್ಥಾನ ಮತ್ತೆ ಸತ್ಸ್ವರೂಪ, ಮುಕ್ತಾತ್ಮ ಮತ್ತೆ ವಿಜಯವನ್ನು ಕೊಡುವಂಥವನು ಕೂಡ ನೀನೇ. ಮತ್ತೆ ಹೇಳ್ತಾನೆ, ನೀವೇ ಪ್ರಜಾಪತಿಗಳಿಗೂ ಪತಿ. ಅಂದರೆ ಪ್ರಜಾಪತಿಗಳು ಯಾರಿದ್ದಾರೋ ಅವರಿಗೆಲ್ಲರಿಗೂ ಪತಿ ನೀನು. ಪದ್ಮನಾಭ, ಮಹಾಬಲಿ, ಆತ್ಮ ಮತ್ತೆ ಮಹಾಭೂತವೂ ಕೂಡ ನೀವೇ ಆಗಿದ್ದೀರಾ. ಸತ್ಸ್ವರೂಪನಾದಂತಹ ಪರಮೇಶ್ವರನೇ, ನಿಮಗೆ ಜಯವಾಗಲಿ. ಪೃಥ್ವಿ ದೇವಿ ಇದ್ದಾಳಲ್ಲ, ಅವಳು ನಿಮ್ಮ ಚರಣಗಳು, ದಿಕ್ಕುಗಳು, ಬಾಹುಗಳು ಮತ್ತೆ ದ್ಯುಲೋಕವು ಮಸ್ತಕವಾಗಿದೆ. ಅಹಂಕಾರ ಅನ್ನೋದು ನಿಮ್ಮ ಮೂರ್ತಿ. ದೇವತೆಗಳು ಶರೀರ, ಮತ್ತೆ ಚಂದ್ರ ಸೂರ್ಯ ಇದೆಯಲ್ಲ ಅವು ನೇತ್ರಗಳು. ತಪ ಮತ್ತೆ ಸತ್ಯ ನಿಮ್ಮ ಬಲವಾಗಿದೆ. ಧರ್ಮ ಮತ್ತೆ ಕರ್ಮ ನಿಮ್ಮ ಸ್ವರೂಪವಾಗಿದೆ. ಅಗ್ನಿಯು ನಿಮ್ಮ ತೇಜಸ್ಸು. ವಾಯು, ಉಸಿರು ಮತ್ತು ಜಲ ಇದೆಯಲ್ಲ ಅದು ಬೆವರು. ಅಶ್ವಿನಿ ಕುಮಾರರಿದಾರಲ್ಲ ಅವರು ನಿಮ್ಮ ಕಿವಿಗಳು. ಮತ್ತು ಸರಸ್ವತಿ ದೇವಿ ನಿಮ್ಮ ನಾಲಿಗೆ. ವೇದ ನಿಮ್ಮ ಸಂಸ್ಕಾರ ನಿಷ್ಠೆಯಾಗಿದೆ. ವೇದಗಳು ಅಂತನ್ನೋದೇ ಭಗವಂತನ ಸಂಸ್ಕಾರ ನಿಷ್ಠೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಜಗತ್ತು ನಿಮ್ಮ ಆಧಾರದ ಮೇಲೆ ನಿಂತಿದೆ. ಯೋಗೀಶ್ವರನೇ, ನಾವು ನಿಮ್ಮ ಸಂಖ್ಯೆಯನ್ನು ತಿಳಿದಿಲ್ಲ. ಯೋಗೀಶ್ವರನೇ, ಪರಿಣಾಮನೂ ಗೊತ್ತಿಲ್ಲ. ನೀವು ಮಾಡ್ತಾ ಇರೋದು ಏನು, ಹೇಗೆ, ಏನೂ ಗೊತ್ತಿಲ್ಲ ನಮಗೆ. ನಿಮ್ಮ ತೇಜಸ್ಸು, ಪರಾಕ್ರಮ ಮತ್ತು ಬಲದ ಬಗ್ಗೆ ಕೂಡ ನಮಗೆ ತಿಳುವಳಿಕೆ ಇಲ್ಲ. ದೇವನೇ, ನಾವಂತೂ ನಿಮ್ಮ ಭಜನೆಯಲ್ಲೇ ತೊಡಗಿರ್ತೀವಿ. ಅಂದರೆ ನಿನ್ನ ಭಜನೆ ಮಾಡೋದು ಒಂದಷ್ಟೇ ಗೊತ್ತು, ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು ಅದು, ಮತ್ತು ನೀವೇನು ಮಾಡ್ತಾ ಇದ್ದೀರಾ, ಹೇಗೆ ಮಾಡ್ತಾ ಇದ್ದೀರಾ, ಅದ್ರ ಪರಿಣಾಮ ಏನು ಗೊತ್ತಿಲ್ಲ. ನಿಮ್ಮ ತೇಜಸ್ಸು, ಪರಾಕ್ರಮ, ಬಲ ಇದರ ಬಗ್ಗೆನೂ ಕೂಡ ನನಗೆ ತಿಳುವಳಿಕೆ ಇಲ್ಲ. ಆದರೆ ನಿಮಗೆ ಶರಣಾಗತರಾಗಿ ನಿಮ್ಮ ಭಜನೆಯಲ್ಲಿ ಯಾವಾಗಲೂ ತೊಡಗಿರ್ತೀವಿ. ನಿಮ್ಮ ನಿಯಮಗಳನ್ನು ಪಾಲನೆ ಮಾಡ್ತಾ ನಿಮ್ಮ ಶರಣಾಗತಿಯಲ್ಲೇ ನಾವು ಬಿದ್ದಿರ್ತೀವಿ. ಅಂದರೆ ನಮಗಷ್ಟು ಗೊತ್ತಿದೆ ಅಷ್ಟೇ ಅಂತ ಹೇಳ್ತಾ ಇರೋದು. ಆಮೇಲೆ ಮುಂದುವರೆದು ಹೇಳ್ತಾನೆ, ಬ್ರಹ್ಮ ವಿಷ್ಣುವೇ ಸದಾ ಪರಮೇಶ್ವರ ಮತ್ತು ಮಹೇಶ್ವರರ ಪೂಜೆಯೇ ನಮ್ಮ ಕೆಲಸವಾಗಿದೆ. ಅಂದರೆ ಸದಾ ನಾವು ನಿನ್ನ ಸೇವೆ ಮಾಡೋದು, ನಿನ್ನ ಪೂಜೆ ಮಾಡೋದು, ಇಷ್ಟು ಮಾತ್ರ ನಮಗೆ ಗೊತ್ತಿರೋದು. ನಿಮ್ಮ ಕೃಪೆಯಿಂದಾನೇ ನಾನು ಪೃಥ್ವಿಯ ಮೇಲೆ ಋಷಿ, ದೇವತೆ, ಗಂಧರ್ವ, ಯಕ್ಷ, ರಾಕ್ಷಸ, ಸರ್ಪ, ಪಿಶಾಚಿ, ಮನುಷ್ಯ, ಭೃಗು, ಪಕ್ಷಿ, ಹುಳು, ಉಪಟೆಗಳನ್ನು ಸೃಷ್ಟಿ ಮಾಡಿದ್ದೀನಿ. ಅಂದರೆ ಇಲ್ಲಿ ಬ್ರಹ್ಮ ತಾನು ಮಾಡಿರುವಂಥ ಸೃಷ್ಟಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಇದೆಲ್ಲ ನಿನ್ನ ಕೃಪೆಯಿಂದ ಆಗಿದೆ ಹೊರತು ನನ್ನಿಂದ ಏನೂ ಆಗಿಲ್ಲ ಅಂತಂದ್ಬಿಟ್ಟು ಇಲ್ಲಿ ನಾವು ಶರಣಾಗತಿ ಅನ್ನೋದು ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೋದು. ಕಂಪ್ಲೀಟು ನಾನು ಏನೂ ಅಲ್ಲ ಅನ್ನೋದು ನಮಗೆ ಬರಬೇಕು. ಆದರೆ ಈಗ ನಾವಿರುವಂಥ ಸ್ಥಿತಿಯಲ್ಲಿ ಎಲ್ಲ ನನಗೇ ಗೊತ್ತಿರೋದು, ನನ್ನಿಂದನೇ ಆಗ್ತಾ ಇರೋದು. ಈ ಒಂದು ಸ್ಥಿತಿಯಲ್ಲಿ ನಾವಿದ್ದೀವಿ ಈಗ. ಇದನ್ನು ಬಿಟ್ಟು ಎಲ್ಲ ಭಗವಂತನಿಂದನೇ ಆಗ್ತಾ ಇರೋದು. ಇದೆಲ್ಲದಕ್ಕೂ ಕಾರಣ ಅವನೇ. ನನ್ನಿಂದ ಏನಾದರೂ ಕೆಲಸ ಆಗ್ತಾ ಇದ್ರು ಕೂಡ ಅದು ಭಗವಂತನ ಕೃಪೆಯಿಂದ ನನ್ನ ಕೈಯಿಂದ ಆ ಕೆಲಸ ಆಗ್ತಾ ಇದೆ. ಈ ರೀತಿ ನಾವು ಯೋಚನೆ ಮಾಡಬೇಕಾಯ್ತಾ. ಪದ್ಮನಾಭನೇ, ವಿಶಾಲ ಲೋಚನನೇ, ದುಃಖಹಾರಿ ಶ್ರೀಕೃಷ್ಣನೇ, ನೀವೇ ಸಂಪೂರ್ಣ ಪ್ರಾಣಿಗಳ ಆಶ್ರಯ ಮತ್ತೆ ನೇತ. ಅಂತಂದರೆ ಏನು, ಒಡೆಯ ನೀನು ಅಂತಂದ್ಬಿಟ್ಟು.
ನೀವೇ ಸಂಸಾರಕ್ಕೆ ಗುರು. ನಿಮ್ಮ ಕೃಪಾದೃಷ್ಟಿ ಆಗೋದ್ರಿಂದನೇ ದೇವತೆಗಳೆಲ್ಲರೂ ಕೂಡ ಸದಾ ಸುಖವಾಗಿರ್ತಾರೆ. ದೇವರೇ, ನಿಮ್ಮ ಪ್ರಸಾದದಿಂದನೇ ಪೃಥ್ವಿ ಸದಾ ನಿರ್ಭಯಳಾಗಿರ್ತಾಳೆ. ಅಂದರೆ ನೀನಿದೆಯಾ ಅಂತ ಪೃಥ್ವಿ ನಿರ್ಭಯವಾಗಿದ್ದಾಳೆ. ಅದಕ್ಕೋಸ್ಕರನೇ ವಿಶಾಲ ಲೋಚನನೇ, ನೀವು ಮತ್ತೆ ಪೃಥ್ವಿಯ ಮೇಲೆ ಯದುವಂಶದಲ್ಲಿ ಅವತರಿಸಿ ಅದರ ಕೀರ್ತಿಯನ್ನು ನೀವು ಹೆಚ್ಚು ಮಾಡಿ. ಪ್ರಭುವೇ, ಧರ್ಮದ ಸ್ಥಾಪನೆ ಮತ್ತು ದೈತ್ಯರ ವಧೆ ಮತ್ತು ಜಗತ್ತಿನ ರಕ್ಷಣೆಗೋಸ್ಕರ ನಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗ್ಲೂ ಕೂಡ ಸ್ವೀಕಾರ ಮಾಡಿ. ಅಂದರೆ ಇಲ್ಲಿ ಬ್ರಹ್ಮ ಬೇಡ್ಕೊಳ್ತಾ ಇದ್ದಾನೆ, ನೀವು ಯದುವಂಶದಲ್ಲಿ ಹುಟ್ಟಿ ನೀವು ಮತ್ತೆ ಅವತಾರ ತಗೊಳ್ಳಿ. ಯಾಕೆ ಅಂತಂದರೆ ಧರ್ಮದ ಸ್ಥಾಪನೆ ಮಾಡಬೇಕು, ದೈತ್ಯರನ್ನು ಅಂದರೆ ಕೆಟ್ಟವರು, ರಾಕ್ಷಸರು ಇಂಥವರನ್ನು ನೀವು ವಧಿಸ್ಬೇಕು, ಮತ್ತು ಜಗತ್ತಿನ ರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ನಾವು ನಮ್ಮ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ನೀವು ಖಂಡಿತವಾಗ್ಲೂ ಕೂಡ ನಮ್ಮ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ. ಭಗವಂತ ವಾಸುದೇವನೇ, ನಿಮ್ಮ ಪರಮ ಗುಹ್ಯವಾದ ಸ್ವರೂಪ ಏನಿದೆಯೋ ಅದನ್ನು ಈ ಸಮಯದಲ್ಲಿ ನಿಮ್ಮದೇ ಕೃಪೆಯಿಂದ ನಾವು ಕೀರ್ತನೆಯನ್ನು ಮಾಡಿದ್ದೀವಿ. ಅಂದರೆ ನಿನ್ನ ಬಗ್ಗೆ ನನಗೇನು ಗೊತ್ತಿದೆಯೋ ಅದನ್ನು ಎಲ್ಲ ನಾನು ಈ ಒಂದು ಪ್ರಾರ್ಥನೆಯ ರೂಪದಲ್ಲಿ, ಕೀರ್ತನೆಯ ರೂಪದಲ್ಲಿ ಮಾಡಿದ್ದೀನಿ. ಸೊ ನಿನ್ನ ಕೃಪೆಯಿಂದನೇ ಇದನ್ನೂ ಕೂಡ ಮಾಡಿರೋದು. ಇದರಲ್ಲಿ ನನ್ನ ಒಂದು ದೊಡ್ಡತನ ಏನೂ ಇಲ್ಲ. ನಿನ್ನ ಕೃಪೆ ಇಲ್ಲ ಅಂತಂದರೆ ನಾನು ಮಾತಾಡೋದಕ್ಕೂ ಆಗಲ್ಲ ಅಂತ ಅರ್ಥ ಆಯಿತಾ. ಇಲ್ಲಿ ನಿನ್ನ ಗುಣಗಾನ ಮಾಡ್ತಾ ಇದ್ದೀನಿ ಅಂತಂದರೆ ಆ ಬುದ್ಧಿ ಮತ್ತು ಆ ಒಂದು ಶಕ್ತಿಯನ್ನು ಕೂಡ ನೀನೇ ಕೊಟ್ಟಿರೋದು ಅನ್ನೋ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.